Dear students, in the last session we discussed about the meaning of the public debt, and in this session we will discuss about the significance or the need of the public debt. The objective of this session is to understand and describe the need of the public debt, and at the end of this session, uh, the student or you supposed to explain or describe the need of the public debt. ಸಿಗ್ನಿಫಿಕೆನ್ಸ್ ಆರ್ ದಿ ನೀಡ್ ಆಫ್ ದ ಪಬ್ಲಿಕ್ ಡೆಟ್ ಅಂದ್ರೆ ಸಾರ್ವಜನಿಕ ಸಾಲದ ಒಂದು ಮಹತ್ವ ಅಥವಾ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದು. ಮೊಟ್ಟ ಮೊದಲನೇದಾಗಿ ಟು ಮೀಟ್ ದ ಬಜೆಟ್ ಡೆಫಿಸಿಟ್ ಅಂದ್ರೆ ಬಜೆಟ್ನ ಕೊರತೆ ಏನಿದೆ ಅದನ್ನ ಸರಿದೂಗಿಸ್ತಕ್ಕಂಥದ್ದು, ಅಥವಾ ನಾವು ಹೇಳ್ತಕ್ಕಂಥದ್ದು ಏನು ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಏನ್ ಕರಿತೀವಿ ಬಜೆಟ್ ಅನ್ನು, ಆ ಬಜೆಟ್ ಅಲ್ಲಿ ಒಂದು ವರ್ಷದಲ್ಲಿ ನಿರೀಕ್ಷಿಸ್ತಕ್ಕಂತಹ ಒಂದು ಆದಾಯ ಮತ್ತು ವೆಚ್ಚದ ವಿವರಣೆ ಇರುತ್ತೆ. ಒಂದು ವೇಳೆ ಆದಾಯ ವೆಚ್ಚಕ್ಕಿಂತ ಕಡಿಮೆ ಇದ್ದು ಅಥವಾ ವೆಚ್ಚ ಆದಾಯಕ್ಕಿಂತ ಅಧಿಕವಾಗಿರ್ತಕ್ಕಂತಹ ಸನ್ನಿವೇಶ ಏನಿದೆ ಅದನ್ನು ನಾವು ಬಜೆಟ್ನ ಕೊರತೆ ಅಂತ ಹೇಳಿ ಕರೀತೇವೆ. ಸೊ ಈ ವೆಚ್ಚ ಮತ್ತು ಆದಾಯದ ನಡುವಿನ ಕೊರತೆ ಏನಿದೆ ಇದನ್ನ ಸಾರ್ವಜನಿಕ ಸಾಲದ ಮುಖಾಂತರ ತುಂಬಲಾಗುತ್ತೆ ಅಂತಕ್ಕಂಥದ್ದು. And the second thing, meet the expense of war and other situation to finance the development activity. ಯಾವುದೇ ಒಂದು ಯುದ್ಧದ ಸಂದರ್ಭದಲ್ಲಿ ಅಥವಾ ಮತ್ತೊಂದು ಪ್ರಕೃತಿ ವಿಕೋಪ ಇಂತಹ ಸಂದರ್ಭಗಳಲ್ಲಿ ಏನು ಈ ಒಂದು ಸಾಲದ ಹಣ ಏನಿದೆ ಅದನ್ನ ಒಂದು ರೀತಿ ಫೈನಾನ್ಸ್ ಆಗಿ ಬಳಸ್ತಾ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅದನ್ನ ವಿನಿಯೋಗಿಸಲಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕೂಡ ಈ ಸಾರ್ವಜನಿಕ ಸಾಲದ ಅವಶ್ಯಕತೆ ಇರುತ್ತೆ ಅಂತಕ್ಕಂಥದ್ದು. And the third thing is the implementation of the economic planning. ಎಕನಾಮಿಕ್ ಪ್ಲಾನಿಂಗ್ ಅಥವಾ ಆರ್ಥಿಕ ಯೋಜನೆ ಅಂತಕ್ಕಂಥದ್ದು ಒಂದು ಸಂಪನ್ಮೂಲಗಳ ಸದುಪಯೋಗಕ್ಕೆ ರೂಪಿಸ್ತಕ್ಕಂತಹ ಯೋಜನೆ ಆಗಿರುತ್ತೆ. ಸೊ ಈ ಆರ್ಥಿಕ ಯೋಜನೆಗಳ ಅನುಷ್ಠಾನಕ್ಕೆ ಹಣದ ಅವಶ್ಯಕತೆ ಇದ್ದು ಸಾರ್ವಜನಿಕ ಸಾಲವನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಎಕ್ಸ್ಪ್ಯಾನ್ಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್, ವಿಚ್ ಆರ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಲೈಕ್ ಕನ್ಸಂಪ್ಷನ್, ಪ್ರೊಡಕ್ಷನ್, ಎಕ್ಸ್ಚೇಂಜ್. ಈ ಒಂದು ಏನು ಉತ್ಪಾದನೆ, ಅನುಮೋಗ, ವಿತರಣೆ, ವಿನಿಮಯ, ಈ ಚಟುವಟಿಕೆಗಳಿದ್ದಾವೆ, ಈ ಆರ್ಥಿಕ ಚಟುವಟಿಕೆಗಳಿಗೆ ಹಣದ ಅವಶ್ಯಕತೆ ಇದ್ದಾಗ ನಾವು ಸಾರ್ವಜನಿಕ ಸಾಲವನ್ನ ಮಾಡಬೇಕಾಗತ್ತೆ. ಮತ್ತೆ ಹಾಗೆ ರೆಮಿಡಿಂಗ್ ದ ಪ್ರಾಬ್ಲಮ್ ಆಫ್ ಡಿಪ್ರೆಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್, ಅರ್ಥವ್ಯವಸ್ಥೆಯ ಒಂದು ಸಮಸ್ಯೆಗಳಾಗಿರ್ತಕ್ಕಂತಹ ಆರ್ಥಿಕ ಮುಗ್ಗಟ್ಟು ಹಾಗೂ ಏನು ನಾವು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಅಂತ ಹೇಳಿ ಕರಿತೇವೆ. ಸೊ ಇವುಗಳನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ವೆಚ್ಚವನ್ನ ಮಾಡಬೇಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಲಭ್ಯವಿರ್ತಕ್ಕಂತಹ ಆದಾಯ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರೋದಕ್ಕೆ ಅಥವಾ ನಿರುದ್ಯೋಗ ನಿವಾರಣೆಗೆ ಅಗತ್ಯವಾಗಿರ್ತಕ್ಕಂತಹ ಆರ್ಥಿಕ ಚಟುವಟಿಕೆಗಳನ್ನ ಅಥವಾ ನೀತಿಗಳನ್ನ ರೂಪಿಸಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ಹಣದ ಒಂದು ಏನು ಕೊರತೆ ಕಂಡು ಬರುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ನಾವು ಸಾರ್ವಜನಿಕ ಸಾಲವನ್ನು ಮಾಡಬೇಕಾಗತ್ತೆ. ಟು ಕ್ರಿಯೇಟ್ ದ ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್, ಏನು ನಾವು ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್ ಅಂತ ಹೇಳಿ ಕರೀತೇವೆ, ಇದು ಒಂದು ರೀತಿ ನೇರ ಹೂಡಿಕೆಯನ್ನ ಆಕರ್ಷಿಸೋದಕ್ಕೆ ನಿರ್ಮಾಣ ಮಾಡತಕ್ಕಂತಹ ಒಂದು ಭೌತಿಕ ಏನ್ ಹೇಳ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಹ್ಯೂಮನ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಸೊ ಇವುಗಳ ಮೇಲೆ ಮಾಡ್ತಕ್ಕಂತಹ ವೆಚ್ಚ ಏನಿದೆ ಇದಕ್ಕೂ ಕೂಡ ಸರ್ಕಾರದ ಆದಾಯ ಸಾಕ್ತದೆ ಇದ್ದಾಗ ಅಥವಾ ಸಾಲದೇ ಇದ್ದಾಗ ನಾವು ಏನ್ ಮಾಡ್ಬೇಕಾಗತ್ತೆ, ಈ ಒಂದು ಸಾರ್ವಜನಿಕ ಸಾಲವನ್ನ ಮಾಡಬೇಕಾಗತ್ತೆ. ಕ್ರಿಯೇಷನ್ ಆಫ್ ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್ ಅಂತಕ್ಕಂಥದ್ದು ನೇರ ಹೂಡಿಕೆಯನ್ನು ಆಕರ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸುತ್ತೆ. ಒಂದು ಸಾರಿ ನಾವು ಈ ಒಂದು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳವನ್ನು ನಿರ್ಮಾಣ ಮಾಡಿದ್ದೇ ಆದ್ರೆ, ಅಣೆಕಟ್ಟು ನಿರ್ಮಾಣ, ರಸ್ತೆ ನಿರ್ಮಾಣ ಅಥವಾ ವಿದ್ಯುತ್ ಶಕ್ತಿಯ ಪೂರೈಕೆ, ಹೀಗೆ ನೇರ ಬಂಡವಾಳ ಆಕರ್ಷಿಸ್ತಕ್ಕಂತಹ ಆರ್ಥಿಕ ಚಟುವಟಿಕೆಗಳನ್ನ ಸರ್ಕಾರ ಕೈಗೊಳ್ಳಬೇಕಾದ್ರೆ ಹಣದ ಅವಶ್ಯಕತೆ ಇದ್ದಾಗ ಸಾಲವನ್ನು ಮಾಡಬೇಕಾಗುತ್ತೆ. ಮತ್ತೊಂದು ಇನ್ಕ್ರೀಸ್ ಇನ್ ದ ಡಿಫೆನ್ಸ್ ಎಕ್ಸ್ಪೆಂಡಿಚರ್, ಅಂದ್ರೆ ರಕ್ಷಣಾ ವೆಚ್ಚ ಅಧಿಕವಾದಾಗ
ನಮ್ಮ ಆಂತರಿಕ ಹಾಗೂ ಬಾಹ್ಯ ಭದ್ರತೆ ಏನಿದೆ, ಅದರಲ್ಲೂ ಪ್ರಮುಖವಾಗಿ ಬಾಹ್ಯ ಭದ್ರತೆ, ಹೊರದೇಶಗಳಿಂದ ನಮ್ಮ ದೇಶವನ್ನ ರಕ್ಷಿಸಿಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ರಕ್ಷಣಾ ವ್ಯವಸ್ಥೆ ತುಂಬಾ ಸುಭದ್ರವಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಕೂಡ ದುಬಾರಿಯಾದ ಯಂತ್ರೋಪಕರಣಗಳನ್ನ ಅಥವಾ ಯುದ್ಧ ಸಾಮಗ್ರಿಗಳನ್ನ ನಾವು ಖರೀದಿ ಮಾಡಬೇಕಾಗತ್ತೆ. ಆಗ ಕೂಡ ನಮ್ಮ ಒಂದು ಸಾರ್ವಜನಿಕ ಸಾಲದ ಅವಶ್ಯಕತೆ ತುಂಬಾ ಕಂಡು ಬರುತ್ತೆ. ಮತ್ತೊಂದು ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್, ಏನು ನಾವು ಭೂಕಂಪ ಇರಬಹುದು, ಹಾಗೆ ನೆರೆ ಹಾವಳಿ, ಹೀಗೆ ಇನ್ನು ಮುಂತಾದ ಪ್ರಕೃತಿ ವಿಕೋಪಗಳಿಂದ ಆಗಿರ್ತಕ್ಕಂತಹ ಅನಾಹುತಗಳನ್ನ ನಾವು ಸರಿಪಡಿಸಿ ಆರ್ಥಿಕ ಚಟುವಟಿಕೆಗಳನ್ನು ಮರುಕಳಿಸಬೇಕು ಅಂತ ಹೇಳಿದ್ರೆ ನಮಗೆ ಬೃಹತ್ ಮೊತ್ತದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ನ್ಯಾಚುರಲ್ ಕೆಲಾಮಿಟಿ ಏನಿದೆ ಇದನ್ನ ಕೂಡ ಸರಿದೂಗಿಸಬೇಕು ಅಥವಾ ಅದನ್ನ ಹಾಳಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಮರುಸ್ಥಾಪಿಸಬೇಕು ಅಂತ ಹೇಳಿದ್ರು ಕೂಡ ಹಣದ ಅವಶ್ಯಕತೆ ಇರುತ್ತೆ ನಮಗೆ. ಹಾಗೆ ಇಂಪ್ಲಿಮೆಂಟೇಷನ್ ಆಫ್ ದ ಪಾಪ್ಯುಲರ್ ಸ್ಕೀಮ್ಸ್, ನಮ್ಮಲ್ಲಿ ಇರ್ತಕ್ಕಂತಹ ಪ್ರಸಿದ್ಧ ಯೋಜನೆಗಳು ಏನಿರ್ತವೆ, ಸೊ ಅವುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಕೂಡ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಈಗ ಉದಾಹರಣೆ, ನಮಗೆ ಉಚಿತ ಅಥವಾ ರಿಯಾಯಿತಿಯ ದರದಲ್ಲಿ ಆಹಾರ ಸಾಮಗ್ರಿಗಳನ್ನ ನ್ಯಾಯ ಪಡಿತರ ಅಂಗಡಿಗಳ ಮುಖಾಂತರ ವಿತರಿಸ್ತಕ್ಕಂಥದ್ದು ಇರ್ಬೋದು, ಅಥವಾ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಂತಹ ಯೋಜನೆಗಳಿರಬಹುದು. ಈ ಪಾಪ್ಯುಲರ್ ಸ್ಕೀಮ್ಸ್ಗಳೇನಿದ್ದಾವೆ ಇವುಗಳನ್ನ ನಾವು ಸತತವಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಹಣದ ಅವಶ್ಯಕತೆ ಕಂಡು ಬರುತ್ತೆ. ಸೊ ಆಗ ಕೂಡ ನಾವು ಸಾರ್ವಜನಿಕ ಸಾಲವನ್ನು ಮಾಡಬೇಕಾಗತ್ತೆ, ನಮ್ಮ ಆದಾಯ ವೆಚ್ಚಕ್ಕೆ ಸಮನಾಗದೇ ಇದ್ದಾಗ ಅಂತಕ್ಕಂಥದ್ದು. ಮತ್ತೊಂದು ಎಫಿಷಿಯಂಟ್ ಅಲೋಕೇಶನ್ ಆಫ್ ದ ರಿಸೋರ್ಸ್, ಅಂದ್ರೆ ಸಂಪತ್ತಿನ ಒಂದು ದಕ್ಷ ಹಂಚಿಕೆ ಏನಿದೆ, ಇದಕ್ಕೂ ಕೂಡ ಒಂದು ಕಡೆ ನಾವು ಏನ್ ಮಾಡ್ಬೇಕಾಗತ್ತೆ, ಸಾರ್ವಜನಿಕ ಸಾಲವನ್ನು ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ಅಂದ್ರೆ ಯೋಜನೆಗಳಿಗೆ ಹಣದ ಅಥವಾ ಸಂಪತ್ತಿನ ವಿತರಣಾ ದಕ್ಷತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ಹಣದ ಅವಶ್ಯಕತೆ ಇರುತ್ತೆ. ಅದಕ್ಕೆ ನಾವು ಪಬ್ಲಿಕ್ ಡೆಟ್ ಅಥವಾ ಸಾಲವನ್ನು ಮಾಡಬೇಕಾಗತ್ತೆ. ಮತ್ತೊಂದು ಟು ಕಂಟ್ರೋಲ್ ದ ಇನ್ಫ್ಲೇಷನ್. ಟು ಕಂಟ್ರೋಲ್ ದ ಇನ್ಫ್ಲೇಷನ್ ಏನನ್ನ ಮಾಡಬೇಕು ನಾವು ಅಂತ ಹೇಳಿದ್ರೆ, ಬೆಲೆ ಏರಿಕೆಯಂತಹ ಸಂದರ್ಭದಲ್ಲಿ ಜನರ ಬಳಿ ಕೊಳ್ಳೋ ಶಕ್ತಿ ಅಧಿಕವಾಗಿದ್ದು ಒಂದು ಬೇಡಿಕೆ ಏನಿರುತ್ತೆ ಸರಕುಗಳಿಗೆ ಅಧಿಕವಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವರ ಅಧಿಕ ಕೊಳ್ಳೋ ಶಕ್ತಿಯನ್ನ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಆಂತರಿಕ ಸಾಲವನ್ನ ನಾವು ಮಾಡಬೇಕಾಗತ್ತೆ. ಸೊ ಆಂತರಿಕ ಸಾಲವನ್ನ ಮಾಡಿದಾಗ ಒಂದು ಪರ್ಚೇಸಿಂಗ್ ಪವರ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ನಾಗರಿಕರಲ್ಲಿ. ಈ ಸಂದರ್ಭದಲ್ಲಿ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಪಬ್ಲಿಕ್ ಡೆಟ್ ಒಂದು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಬಲ್ಲದು ಅಂತಕ್ಕಂಥದ್ದು. ಮತ್ತೊಂದು ಕವರಿಂಗ್ ದ ಬಜೆಟ್ ಡೆಫಿಸಿಟ್ಸ್, ಏನು ನಾವು ನಮ್ಮ ಈ ಒಂದು ಬಜೆಟ್ನ ಕೊರತೆ ಏನಿದೆ, ಆಯವ್ಯಯದಲ್ಲಿ ಕೊರತೆಗಳು ಏನು ಕಂಡು ಬರುತ್ತೆ, ಈ ಆಯವ್ಯಯದ ಕೊರತೆಯನ್ನು ಸರಿದೂಗಿಸುವಲ್ಲಿ ಇರ್ತಕ್ಕಂತಹ ಕೆಲವು ಮಾರ್ಗಗಳಲ್ಲಿ ಸಾರ್ವಜನಿಕ ಸಾಲ ಮಾಡ್ತಕ್ಕಂಥದ್ದು ಕೂಡ ಒಂದು ಪ್ರಮುಖವಾಗಿದೆ ಅಂತ ಹೇಳಿ. ಹಾಗೆ ರ್ಯಾಪಿಡ್ ಎಕ್ಸ್ಪ್ಯಾನ್ಷನ್ ಇನ್ ದ ಸ್ಟೇಟ್ಸ್ ಫಂಕ್ಷನ್, ನಾವು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ವ್ಯಾಗ್ನರ್ನವರ ಒಂದು ವೆಚ್ಚದ ನಿಯಮ, ಅಂದ್ರೆ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣಗಳನ್ನು ನಾವು ಗಮನಿಸಿದಾಗ ಇವತ್ತು ಸ್ಟೇಟ್ ಫಂಕ್ಷನ್ಸ್ ಏನಿದೆ ಅಥವಾ ಒಂದು ರಾಷ್ಟ್ರದ ಚಟುವಟಿಕೆಗಳು ತುಂಬಾ ವೇಗವಾಗಿ ವಿಸ್ತರಣೆ ಆಗ್ತಿರೋದ್ರಿಂದ ನಮಗೆ ಹಣದ ಅವಶ್ಯಕತೆ ಎಷ್ಟಿದೆ ಒಂದು ರಾಷ್ಟ್ರಕ್ಕೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಸೊ ಇದು ಕೂಡ ನಮ್ಮ ಏನು ಹೆಚ್ಚಳಕ್ಕೆ, ಸಾರ್ವಜನಿಕ ಸಾಲದ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದು. ಸೊ ಟಿಲ್ ನೌ ವಿ ಸ್ಟಡಿ ಅಬೌಟ್ ದಿ ರೀಸನ್ಸ್ ಫಾರ್ ದ ಸಿಗ್ನಿಫಿಕೆನ್ಸ್ ಆರ್ ದ ನೀಡ್ ಏನಿದೆ ಫಾರ್ ದ ಪಬ್ಲಿಕ್ ಡೆಟ್ ಅಂತಕ್ಕಂಥದ್ದು. ಅಂದ್ರೆ ಸಾರ್ವಜನಿಕ ಸಾಲದ ಅಗತ್ಯತೆಯನ್ನ ಈ ಮೇಲ್ಕಂಡ ಅಂಶಗಳ ಮುಖಾಂತರ ಏನ್ ಮಾಡಿದ್ದೇವೆ ನಾವು ಚರ್ಚಿಸಿದ್ದೇವೆ ಅಂತಕ್ಕಂಥದ್ದು. ಧನ್ಯವಾದಗಳು.